ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಇತ್ತು, ಅದನ್ನು ಕೂಡ ಲಿಂಗೇಶ್ ರವರು ಆಯ್ಕೆಯಾಗಿದ್ದಾರೆ. ಲಿಂಗೇಶ್ ಕುಮಾರ್ ಅವರು. ಕನಕಪುರದಲ್ಲಿ 2 ಕ್ಷೇತ್ರಗಳಿತ್ತು. ಕನಕಪುರದಲ್ಲಿ 2 ಕ್ಷೇತ್ರಗಳಿಂದ ವಿಧಾನ ಪರಿಷತ್ನ ಸದಸ್ಯರಾದಂತ ರವಿ ಅವರು ಮತ್ತು ರಮೇಶ್ ರವರು ಆಯ್ಕೆಯಾಗಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ 2 ಕ್ಷೇತ್ರಗಳಿತ್ತು, ಅಲ್ಲೂ ಕೂಡ ಇಬ್ಬರು ಸದಸ್ಯರುಗಳು ಅಶೋಕ್ ರವರು ಮತ್ತು ಅಶೋಕ್ ಇವರಿಲ್ಲ, ನಮ್ಮ ಮಂಜು ರಾಮನಗರ ಮಾಗಡಿ ಅಸೆಂಬ್ಲಿ ಸೆಗ್ಮೆಂಟ್ ಇದ್ದಾರೆ. ಸೊ ಇಬ್ರು ಜೊತೆಗೆ ಹಾಲು ಒಂದು ಎಸ್ ಟಿ ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವ್ರ ಕ್ಷೇತ್ರ ಕೂಡ ನಾವು ಆ ಕ್ಷೇತ್ರದಲ್ಲೂ ಕೂಡ ಅವರ ಸಹಕಾರದಿಂದ ನಾವು ಆ ಕ್ಷೇತ್ರನೂ ಕೂಡ ನಾವು ಗೆದ್ದಿದ್ದೇವೆ. ಸೊ ಬೆಂಗಳೂರು ಉತ್ತರ ಜಿಲ್ಲೆನಲ್ಲಿ ಹೊಸಕೋಟೆನಲ್ಲಿ 2 ಕ್ಷೇತ್ರಗಳನ್ನ ಗೆದ್ದಿದ್ದೇವೆ. ದೇವನಹಳ್ಳಿಯಿಂದ 1 ಕ್ಷೇತ್ರವನ್ನ ಗೆದ್ದಿದ್ದೇವೆ. ರಮೇಶ್ ಅಂತೇಳಿ ನಮ್ಮ ಬೆಂಬಲಿತ ಅಭ್ಯರ್ಥಿ. ದೊಡ್ಡಬಳ್ಳಾಪುರದಿಂದನೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ ರಮೇಶ್ ರವರಿಗೆ, ಅವರು ಕೂಡ ಗೆದ್ದಿದ್ದಾರೆ. ಆನೇಕಲ್ ತಾಲೂಕಿನಿಂದ ಶಾಸಕರಾದಂತ ಶಿವಣ್ಣವರು ಮತ್ತು ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಭಾರ್ಗವ್ ಅಂತ ಹೇಳಿ ಅವರು ಕೂಡ ಗೆದ್ದಿದ್ದಾರೆ. ಆರ್ ಕೆ ರಮೇಶ್ ರವರು. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ರಾಜ್ಕುಮಾರ್ ಅವರು ಗೆದ್ದಿದ್ದಾರೆ. ಸೊ ಒಟ್ಟಾರೆ 15 ಸ್ಥಾನಗಳನ್ನ ನೇರವಾಗಿ ನಾವು ಗೆದ್ದಿದ್ದೇವೆ. 2 ಸ್ಥಾನಗಳನ್ನ ಜನತಾ ದಳದ ಅಭ್ಯರ್ಥಿಗಳು ಬಿಜೆಪಿ ಜೊತೆ ಸೇರಿ ನೆಲಮಂಗಲ ಮತ್ತು ಸೋಲೂರಿನಲ್ಲಿ ಗೆದ್ದಿದ್ದಾರೆ. ಕೃಷ್ಣಪ್ಪನವ್ರನ್ನ ಅದು ಎಲ್ಲ ಜಿಲ್ಲೆಗೂ ಸೇರಿ ಕೋಆಪರೇಟಿವ್ ಸುಮಾರು 130ಕ್ಕೂ ಹೆಚ್ಚು ಮತಗಳಿತ್ತು. ಅಲ್ಲಿ ಕೃಷ್ಣಪ್ಪನವರು ಅನೇಕ ಮಾನ್ಯ ರೇವಣ್ಣವರು HM ರೇವಣ್ಣವರ ಸಹಕಾರದಿಂದ ಅನೇಕರ ಸಹಕಾರದಿಂದ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಹಗಲು ರಾತ್ರಿ ಈ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿದಂತ ಎಲ್ಲ ಸಹಕಾರಿ ಬಂಧುಗಳಿಗೆ, ವಿಶೇಷವಾಗಿ ಎಲ್ಲ ತಾಲೂಕಿನ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರು, ಪರಾಜಿತ ಅಭ್ಯರ್ಥಿಗಳು ಮತ್ತು ಎಲ್ಲ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಈ ಬ್ಯಾಂಕ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಬೆಂಗಳೂರು BDCC ಬ್ಯಾಂಕ್ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗೆಲುವನ್ನ ಸಾಧಿಸಿದೆ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷವನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇಡೀ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ನೀಡಿದಂತವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆಯವರಿರ್ಬೋದು, ಮತದಾರರಿರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ, ಮಾಧ್ಯಮದ ಸ್ನೇಹಿತರಿಗೂ ಕೂಡ ಕ್ಷಮೆ ಕೋರ್ತೀನಿ. ಯಾಕೆಂದ್ರೆ 4:15 ಅಂತ ಹೇಳಿದ್ವಿ. ಸೊ ಚುನಾವಣಾ ಫಲಿತಾಂಶ ಬರೋದು ತಡ ಆಯ್ತು. ಸೊ ಹಾಗಾಗಿ 1 ಗಂಟೆ ತಾವೆಲ್ಲರೂ ಕೂಡ ಕಾದಿದ್ದೀರಿ. ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತಾ BDCC ಬ್ಯಾಂಕ್ ಅನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ತೆಗೆದುಕೊಂಡು ರೈತರಿಗೆ ಮತ್ತು ಎಲ್ಲ ಏನು ಈ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಉತ್ತಮವಾದಂತಹ ರೀತಿಯಲ್ಲಿ ಕೊಡ್ಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. ಏನಾದ್ರು ಇದೆಯಾ ನಿಮ್ದು? ಕೆಂಪೇಗೌಡ ಬೆಂಗಳೂರು ದಕ್ಷಿಣ ಕ್ಷೇತ್ರ
ಬೇರೆ ಏನಾರ ಇದೆಯಾ ಪ್ರೆಸ್ ಅವರ ಏನಾರ? ಥ್ಯಾಂಕ್ ಯು, ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.